ಇಸ್ಕೊಳ್ಬೇಕಾದ್ರೆ ನಾನೊಬ್ಬ ನಾಟಕಕಾರ ಅನ್ನೋದನ್ನು ನಮ್ಮ ಇನ್ನೊಬ್ಬ ನಾಟಕಕಾರರಾದಂಥ ದಿಲೀಪ್ ನಿಮಗೆ ಚೆನ್ನಾಗಿ ಹೇಳ್ಕೊಂಡ್ರು. ಅವರು ಮಾತಾಡ್ತಾರೆ. ಜೊತೆಗೆ ಅಂಬೇಡ್ಕರ್ ಕೊಲಾಜ್ ಅನ್ನುವಂಥ ಒಂದು ನಾಟಕನ ಬರೆದಿದ್ದೀನಿ. ಅದನ್ನು ರಂಗಾಯಣ ರೆಪರ್ಟರಿ ಅವರು ರಂಗಕ್ಕೆ ತಂದಿದ್ದಾರೆ. ಇದನ್ನು ಒಬ್ಬ ಬರಹಗಾರನಾಗಿ ನಾನು ನಾಟಕ ಬರೆದಾದ್ಮೇಲೆ ಸುಮ್ಮನಿರ್ಬೋದಿತ್ತಲ್ಲ ಅಂತ ಕೇಳ್ಬೋದು. ಆದರೆ ಈ ನಾಟಕ ಕೇವಲ ಒಂದು ನಾಟಕ ಮಾತ್ರ ಅಲ್ಲ, ಇದರಲ್ಲೇನೋ ಬೇರೊಂದು ರೀತಿಯ ಇವತ್ತಿಗೆ ಬೇಕಾದಂಥ ಈ ಒಡೆದ ಸಮುದಾಯಗಳಿಗೆ ಬೇಕಾದಂಥ ತಳವರ್ಗಗಳಿಗೆ ಬೇಕಾದಂಥ ಒಟ್ಟಾರೆ ಭಾರತೀಯರಿಗೆ ಬೇಕಾದಂಥ ಬಾಬಾ ಸಾಹೇಬರನ್ನು ಕಾಣಲೇಬೇಕಾದ್ದು ಇವತ್ತಿನ ತುರ್ತು ಅಂತ ಭಾವಿಸಿ ಈ ನಾಟಕದಲ್ಲಿ ಅಂಥ ಕಾಣಿಕೆಗಳನ್ನು ಅಂಥ ಬಿಂಬಗಳನ್ನು ತೆರೆದಿಡಿದಿದ್ದೀವಿ. ಆ ಕಾರಣಕ್ಕಾಗಿ ನಾನು ಇದನ್ನು ಒಬ್ಬ ನಾಟಕಕಾರನ ಆಚೆಗೆ ನಾನು ನಡೆದು ಊರೂರು ತಗೊಂಡೋಗ್ತಾ ಇದ್ದೆ. ಈ ಮೊದಲ ಸುತ್ತಲ್ಲಿ ಮೊನ್ನೆ 3 ಊರುಗಳಲ್ಲಿ ಪ್ರದರ್ಶನ ಆಯಿತು ಈ ನಾಟಕ. ಮೊದಲು ಆರಂಭ ಆಗಿದ್ದು ಚಂದಾಪುರ, ಆನಂತರ ಆನೇಕಲ್ಲು, ಆನಂತರ ನಿನ್ನೆ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ಈ ನಾಟಕ ಪ್ರದರ್ಶನ ಆಯಿತು. ಇನ್ನು ಮುಂದಿನ ಸುತ್ತಿನ ನಡಿಗೆ ಬಂದು ದಯಮಾಡಿ ನಿಮ್ಮ ಮೊಬೈಲ್ ಸುತ್ತು ಚಿಕ್ಕಬಳ್ಳಾಪುರದಿಂದ ಆರಂಭ ಆಗ್ತಾ ಇದೆ. 26ನೇ ತಾರೀಕು ಇಲ್ಲಿ ನಾಟಕ ಇರುತ್ತೆ, 27ಕ್ಕೆ ಕೋಲಾರ ಇರುತ್ತೆ, 28ಕ್ಕೆ ಜನಪದರು ಹೊಸಕೋಟೆಯಲ್ಲಿರುತ್ತೆ, 29ಕ್ಕೆ ಮತ್ತೆ ಬೆಂಗಳೂರಲ್ಲಿ ಕೃಷಿ ಕಾಲೇಜಲ್ಲಿ ಇರುತ್ತೆ. 7 ಕಡೆಗೆ ಈ ನಾಟಕನ ನಾವು ತಗೊಂಡೋಗ್ತಾ ಇದ್ದೀವಿ. ಇದು ಉದ್ದೇಶ ಆಗಿದೆ. ಯಾಕೆ ಇದು ಅಗತ್ಯ ಅಂತಂದರೆ ತಮಗೆ ಗೊತ್ತಿರಬೇಕು, ಸಂವಹನದ ಬಿಕ್ಕಟ್ಟು. ಯಾಕಂದರೆ ನೀವೆಲ್ಲ ಸಂವಹನ ವಿದ್ಯಾರ್ಥಿಗಳಾಗಿರೋದ್ರಿಂದ, ನಾನು ಮಾಧ್ಯಮ ವಿದ್ಯಾರ್ಥಿ ಆಗಿರೋದ್ರಿಂದ, ನಾನು ಈಗ ಒಂದು ಪತ್ರಿಕೆಯನ್ನು ಬೇರೆ ತರ್ತಾ ಇರೋದ್ರಿಂದ ಬುದ್ಧಿದೀಪ ಲಿವಿಂಗ್ ಟೈಮ್ಸ್ ಅಂತ. ಈ ಕಾಲಕ್ಕೆ ಮಸಿ ಮತ್ತು ಪ್ರಿಂಟು ಭಾಳ ಅಗತ್ಯ ಅನ್ನೋ ಕಾರಣಕ್ಕಾಗಿ, ಅದೇನೇ ನಿಜವಾದ ಪ್ರತಿರೋಧ ಅನ್ನೋ ಕಾರಣಕ್ಕಾಗಿ ತರ್ತಾ ಇರುವಂಥ ಈ ಆಂದೋಲನದ ಭಾಗವಾಗಿ ಅಂಬೇಡ್ಕರ್ ಕಾಲೇಜ್ ನಾಟಕನ ಒಂದು ನಾಟಕದ ಆಚೆಗೆ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಇದಕ್ಕೆ ಎಲ್ಲ ಹೇಳ್ತಾರೆ. ನಾನು ಎಷ್ಟು ದುಃಖದ ಸಂಗತಿ ಅಂತಂದರೆ, ಒಬ್ಬ ಹೆಸರಾಂತ ಸಂಸದರನ್ನು, ಪ್ರತಿಷ್ಠಿತ ಸಂಸದರನ್ನು ಅವ್ರ ಮುಂದ್ಗಡೆ ಈ ಪತ್ರಿಕೆ ಇಟ್ಟೆ, ಒಂದು ಪತ್ರಿಕೆ ತರ್ತಾ ಇದ್ದೀನಿ ಸ್ವಲ್ಪ ಕಣ್ಣಾಡಿಸಿ. ಅವ್ರು ಇದನ್ನು ನೋಡ್ಬಿಟ್ಟು ಯಾರು ಓದ್ತಾರೆ ಈ ಕಾಲದಲ್ಲಿ ಅಂತ ಶಾಕ್ ಅನಿಸ್ತು ನನಗೆ. ನಾನೇನು ರಿಯಾಕ್ಟ್ ಮಾಡಲಿಲ್ಲ, ಥ್ಯಾಂಕ್ ಯು ಅಂದ್ಕೊಂಡು ಬಂದೆ. ನಾಟಕ ಅಕಾಡೆಮಿಯಲ್ಲಿ ಈ ನಾಟಕನ ಪ್ರದರ್ಶನ ಮಾಡಬೇಕು ಅಂತ ಒಬ್ಬ ನನ್ನ ಸ್ನೇಹಿತನಿಗೆ, ಅವ್ರದ್ದು ಒಂದು ಕಲಾ ಸಂಘ ಇದೆ ದಿಲೀಪ್ ಇದ್ದ ಹಾಗೆ ಒಂದು ಊರಲ್ಲಿ, ಅವ್ರಿಗೆ ಹೇಳಿದೆ, ನೀವು ದಯಮಾಡಿ ಒಂದು ನಾಟಕನ ಮಾಡಿ, ನೀವು ಅಲ್ಲಿಂದ ಆರಂಭ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೀವು ಅಲ್ಲೊಂದು ಆರ್ಗನೈಸ್ ಮಾಡಿ ಅಂತ. ಅವ್ರು ಹೇಳಿದ್ರು, ಅವರು ಇಲ್ಲ ಸರ್, ನಾಟಕ ನೋಡೋಕ್ಕೆ ಯಾರು ಸರ್ ಬರ್ತಾರೆ ಜನ, ಇಲಾಖೆ ನಾಟಕಕ್ಕೇ ನಾವು ಉಪ್ಪಿಟ್ಟು ಕೊಡ್ತೀವಿ, ಇದು ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಇನ್ನೊಂದು ಕೊಡ್ತೀವಿ, ಏರ್ ಕಂಡೀಷನ್ ಥಿಯೇಟರ್ ಕೊಡ್ತೀವಿ, ಜನ ಬರಲ್ಲ. ಭಾಳ ದುಃಖ ಅನಿಸ್ತು ನನಗೆ. ಸರಿ, ಓಕೆ, ಈಗ ಈ ಬಿಕ್ಕಟ್ಟನ್ನು ಯಾರು ಕೈಗೆತ್ತಿಸಬೇಕಾಗಿತ್ತು? ಒಬ್ಬ ಸಂಸದರಾಗಿ, ಒಬ್ಬ ರಾಜಕೀಯ ನೇತಾರರಾಗಿ ಅವ್ರು ಮೊದಲು ಗಮನಿಸಬೇಕಾದ್ದು, ಓದೋಕ್ಕಾಗ್ತಿಲ್ಲ ಅಂತಂದರೆ ನಮ್ಮ ಪೀಳಿಗೆಗಳು ನಾಶ ಆಗ್ತಾ ಇದ್ದೇವೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ಆ ಥರದ ಸಂವೇದನೆಯನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅವ್ರ ಕಡೆಯಿಂದ. ಇನ್ನು ರಂಗಭೂಮಿಯ ಏನು ನಾಟಕ ಅಕಾಡೆಮಿಯ ಸದಸ್ಯರಾದವರು ಕೂಡ ಇದೇ ಮಾತನ್ನು ಹೇಳ್ತಾರೆ ಅಂತಂದರೆ ಅದು ಅವ್ರ ಕರ್ತವ್ಯ, ನಾಟಕ ಅಕಾಡೆಮಿಯ ಕರ್ತವ್ಯ. ಆದರೆ ಅವರು ಅದನ್ನು ಮಾಡ್ತಾ ಇಲ್ಲ. ಆದರೆ ನನಗೆ ಒಬ್ಬ ಬರಹಗಾರನಾಗಿ ನನ್ನ ಕರ್ತವ್ಯ ಅನಿಸಿರೋದ್ರಿಂದಾಗಿ, ಒಬ್ಬ ಬರಹಗಾರನಾಗಿ, ನಾಟಕಕಾರನಾಗಿ ನನ್ನೆಲ್ಲ ಸಹೋದರರು ನಾನು ಹೇಳ್ತಿರೋದೇನಂತಂದರೆ, ಮೊದಲು ನಿಮಗೆ ನೋಡುವುದು ಮತ್ತು ಕೇಳುವುದು 2 ಗಂಟೆ ಕಾಲ ಸಾಧ್ಯ ಆದರೆ ಮಾತ್ರ ನೀವೇನಾದ್ರು ಮಾಡಲಿಕ್ಕೆ ಸಾಧ್ಯ. ಇವತ್ತೇನಾಗಿದೆ ಅಂತಂದರೆ, ನಮ್ಮ ಸಂವಹನ ಬಿಕ್ಕಟ್ಟು 30 ಸೆಕೆಂಡ್ ರೀಲ್ಸ್ ಹೊರತಾಗಿ ಪ್ರಪಂಚದಲ್ಲಿ ಇನ್ನೇನು ನಾನು ನೋಡ್ಲಿಕ್ಕಾಗಲ್ಲ ಅನ್ನೋಂಥ ಒಂದು ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದ್ದೆ. ಅದು ಆ ಬಿಕ್ಕಟ್ಟನ್ನು ಎದುರಿಸಬೇಕು ಅಂತಂದರೆ ನೀವು ನೋಡಲೇಬೇಕು ಅನ್ನೋಂಥ ಒಂದು ವಾತಾವರಣನ, ಫಿಸಿಕಾಲಿಟಿಯನ್ನು ನಾವು ತರಬೇಕಾಗುತ್ತೆ ಭೌತಿಕವಾಗಿ. ನೀವು ಮೊಬೈಲಲ್ಲಿ ನೀವು 1000 ಸಿಗ್ಬೋದು, 108 ಅವಕಾಶಗಳಿರ್ಬೋದು. ಅದರ ಆಚೆಗೆ ನೀವು ಮುಖಾಮುಖಿ ಬಂದು 1000 ಜನ ನೀವು ನಾಟಕ ನೋಡ್ತೀರಿ ಅಂತಂದರೆ ಈ ನೆಲದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಕ್ರಾಂತಿ, ನುಡಿ ಕ್ರಾಂತಿ, ಇದನ್ನೇ ಬಾಬಾ ಸಾಹೇಬರು ಹೇಳಿರೋದು. ಅದರಿಂದಾಗಿ ಈಗ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಪ್ರತಿಯೊಬ್ಬರು ಕೂಡ 2 ದಿನ ನನಗೆ ಅವಕಾಶ ಇರೋದು, ನಾನು ಒಬ್ಬನೇ ಓಡಾಡ್ತಾ ಇದ್ದೀನಿ ಎಲ್ಲ ಕಡೆಗೂ. ಆ ಕಾರಣಕ್ಕಾಗಿ ನನ್ನಿಂದ ನಿಮಗೆ ಸಕಾಲಕ್ಕೆ ಟಿಕೆಟ್ಗಳನ್ನು ಅದನ್ನೆಲ್ಲ ನಾನು ತರೋಕ್ಕಾಗಿಲ್ಲ. ನಾನು ಮಾಧ್ಯಮ ಮಿತ್ರನನ್ನು ಕೂಡ ನಮ್ಮ ಒಳಗಿನವರು ಅನ್ನೋ ಕಾರಣಕ್ಕಾಗಿ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ ಈ ಮಾತನ್ನು. ಯಾಕಂದರೆ ಇವತ್ತು ನಮ್ಮ ಮಕ್ಕಳಿಗೆಲ್ಲ ಬೇಕಾಗಿದೆ, ಮಾಧ್ಯಮದ ಮಕ್ಕಳಿಗೆಲ್ಲ, ನಮ್ಮೆಲ್ಲರ ಮಕ್ಕಳಿಗೂ ಕೂಡ, ಅಥವಾ ನಮ್ಮ ಕುಟುಂಬಗಳಿಗೇನೆ ಒಂದು ಈ ರೀತಿಯ ಒಂದು ಸಾಂಸ್ಕೃತಿಕ ವಾತಾವರಣ ಬೇಕೇ ಬೇಕಾಗುತ್ತೆ ಅಂತ. ಚಿಕ್ಕಬಳ್ಳಾಪುರದಲ್ಲಿ ದಿಲೀಪು ಹಲವು ವರ್ಷಗಳಿಂದ
ಒಂದು ರಂಗಭೂಮಿ ಚಟುವಟಿಕೆ ಮಾಡ್ತಾ ಇಲ್ಲೊಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂಥ ವಾತಾವರಣನ ನೀವು ಸಪೋರ್ಟ್ ಮಾಡ್ತಾ ಅದನ್ನು ವಿಸ್ತರಿಸಬೇಕು. ಆ ವಿಸ್ತರಿಸೋದ್ರಿಂದ ನಮಗಾಗ ಲಾಭ ಏನಪ್ಪ ಅಂತಂದರೆ, ಇಲ್ಲಿ ನೀವು ಕ್ಯಾಂಪುಗಳಲ್ಲಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ವೋ. ಇವತ್ತು ಅಂಬೇಡ್ಕರ್ ಕಾಲೇಜ್ ಸಂಬಂಧವಾಗಿ ಎಲ್ಲ ಕೂಡ ತಮ್ಮ ಮುಂದೆ ಇಟ್ಟಿದ್ದಾರೆ. ಅಂದರೆ ಇದು ಬರೀ ಒಂದು ನಾಟಕ ಅಲ್ಲ, ಜೀವನದ ಇಡೀ ಭಾರತ ದೇಶದ 140 ಕೋಟಿ ಜನಸಂಖ್ಯೆಯ ಜೀವನಾಧಾರವಾಗಿರ್ತಕ್ಕಂಥ ಸಂವಿಧಾನದ ಆಶಯಗಳನ್ನು, ಇಡೀ ಅಂಬೇಡ್ಕರ್ ಅವರ ಆಲೋಚನೆಗಳನ್ನು, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಮನಮುಟ್ಟುವಂಥ ಒಂದು ರೀತಿಯಲ್ಲಿ ಆಗಿರ್ತಕ್ಕಂಥ ಒಂದು ನಾಟಕ ಅಂತಕ್ಕಂಥದ್ದು ನಾವು ಭಾವಿಸ್ತೇವೆ. ಯಾಕಂದರೆ ಅಂಬೇಡ್ಕರು ಇಡೀ ಒಂದು ಸಮುದಾಯಗಳಿಗೆ ಅಥವಾ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಇಡೀ ಭಾರತ ದೇಶದ 140 ಕೋಟಿ ಜನಸಂಖ್ಯೆಯ ಜೀವನಾಧಾರಿತವಾದಂಥ ಒಬ್ಬ ಸಂವಿಧಾನದ ಕತ್ತು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿ ಅಂತಕ್ಕಂಥದ್ದು ಕೂಡ ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಯಾಕೆಂದರೆ ಇವತ್ತು ಇಡೀ ನಾನಾ ರೀತಿಯ ಈ ದೇಶದಲ್ಲಿ ಆಗುವವುಗಳನ್ನೇ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಇಡೀ ವ್ಯವಸ್ಥೆಯನ್ನು ಕೂಡ ದಿಕ್ಕು ತಪ್ಪತಕ್ಕಂಥ ಒಂದು ರೀತಿಯಲ್ಲಿ ಆಗ್ತಾ ಇರೋದ್ರಿಂದ ಅತಿ ಮುಖ್ಯವಾಗಿ ಶೋಷಿತ ಸಮುದಾಯಗಳು ಸಾಮಾಜಿಕ ನ್ಯಾಯದ ಕಲ್ಪನೆಗಳನ್ನು ಇಟ್ಕೊಂಡು ಇದು ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆಗಬೇಕಾಗಿತ್ತು. ದುರಂತ ಎಲ್ಲ ಒಂದು ಕಡೆ ಸ್ವಾರ್ಥದ ಮನೋಭಾವನೆಗಳಿಂದ ಇವತ್ತು ದಿಕ್ಕು ತಪ್ಪತಕ್ಕಂಥ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ಅಂಬೇಡ್ಕರ್ ಅವರ ಜೀವನ ಆಧಾರಿತವಾದಂಥ ಒಂದು ನಾಟಕವನ್ನು ಕೋಟಗವಿ ರಾಮಣ್ಣವರ ನೇತೃತ್ವದಲ್ಲಿ, ದಿಲೀಪ್ ಅವರ ನೇತೃತ್ವದಲ್ಲಿ ಇವತ್ತು ಚೆನ್ನಾಗಿ ನಡೀತಾ ಇರ್ತಕ್ಕಂಥದ್ದು ಕೂಡ ಎಲ್ಲಿ 3 ಜಿಲ್ಲೆಗಳಾಗಿದೆಯೋ ಅಲ್ಲೆಲ್ಲ ಕೂಡ ಒಳ್ಳೆಯ ರೀತಿಯ ವೃತ್ತವಾಗಿರ್ತಕ್ಕಂಥದ್ದು ಕೂಡ ನಾವೆಲ್ಲ ಗಮನಿಸಿದ್ವಿ. ಇಂಥ ಒಂದು ನಿಟ್ಟಿನಲ್ಲಿ 26ನೇ ತಾರೀಕು ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ನಡೀತಾ ಇರ್ತಕ್ಕಂಥ ಅಂಬೇಡ್ಕರ್ ಅವರ ಕಾಲೇಜ್ ಅಂತಕ್ಕಂಥ ಒಂದು ನಾಟಕವನ್ನು ನಾವೆಲ್ಲ ಕೂಡ ಯಾರಿಗೆ ಸಾಮಾಜಿಕ ನ್ಯಾಯ ಬೇಕು, ಅಂಬೇಡ್ಕರ್ ಆಶಯಗಳೇನು, ಅವ್ರ ತತ್ವ ಸಿದ್ಧಾಂತಗಳೇನು ಅಂತಕ್ಕಂಥದ್ದು ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಇವತ್ತು ಸಾಕಷ್ಟು ರಾಮಣ್ಣವರು ಕೂಡ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಅಂಬೇಡ್ಕರ್ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, ಈ ದೇಶದ ಶಕ್ತಿ. ಆ ಶಕ್ತಿಯ ಸಂಬಂಧವಾಗಿ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಬರೀ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಂಡು ಮಾತ್ರನೇ ಇಡೀ ವ್ಯವಸ್ಥೆ ಬದಲಾವಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಅವರ ಆಲೋಚನೆಗಳನ್ನು, ಅವರ ಆದರ್ಶಗಳನ್ನು, ಅವ್ರ ತತ್ವ ಸಿದ್ಧಾಂತಗಳನ್ನು ಪ್ರಾಮಾಣಿಕವಾಗಿ ಈ ಶೋಷಿತ ಸಮುದಾಯಗಳಿಗೆ ಮುಟ್ಟಿದಾಗ ಮಾತ್ರನೇ ಇಡೀ ವ್ಯವಸ್ಥೆ ಬದಲಾವಣೆ ಆಗೋಕ್ಕೆ ಸಾಧ್ಯ ಆಗ್ತದೆ. ಆವಾಗಲೇ ರಾಮಣ್ಣವ್ರು ಹೇಳ್ತಾ ಇದ್ರು, ಒಬ್ಬ ಸಂಸದ ಇಡೀ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಆ ರೀತಿಯಲ್ಲಿ ಮಾತಾಡಬೇಕಾಗಿದ್ದಂಥ ಒಬ್ಬ ವ್ಯಕ್ತಿ ಬೇಕಾಬಿಟ್ಟಿ ಮಾತಾಡಿರ್ತಕ್ಕಂಥದ್ದು ಕೂಡ ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ನಮ್ಗೆ ನೋವಾಗ್ತದೆ. ಯಾಕಂದರೆ ಇವತ್ತು ರಾಜಕೀಯ ವ್ಯವಸ್ಥೆ ಕೂಡ ಇಡೀ ವ್ಯಾಪಾರೀಕರಣ ಆಗಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇಡೀ ಬಂಡವಾಳ ಹಾಕಿ ಬಂಡವಾಳ ಮಾಡ್ಕೊಳ್ತಕ್ಕಂಥದ್ದಲ್ಲ, ಇಡೀ ವ್ಯವಸ್ಥೆ ಕೆಟ್ಟೋಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಏನು ಮಾಡೋಕ್ಕೆ ಸರಿ ಹೋಗ್ಬೋದು ಅಂತಕ್ಕಂಥದ್ದು ಕೂಡ ನಾವು ಯೋಚನೆ ಮಾಡಿದ್ರೆ ಮಾತ್ರನೇ ಇಡೀ ವ್ಯವಸ್ಥೆ ಬದಲಾವಣೆ ಆಗೋಕ್ಕೆ ಸಾಧ್ಯ ಆಗ್ತದೆ. ಇದನ್ನು ನಾವೆಲ್ಲ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಇಲ್ಲಿ ಬರೀ ಸಂಘ ಸಂಸ್ಥೆಗಳು ಮಾತ್ರ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವ್ರ ವಿಚಾರಧಾರೆಗಳನ್ನು ತಿಳ್ಕೊಳ್ತಕ್ಕಂಥ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ಕೂಡ ಭಾವಿಸಿ 26ನೇ ತಾರೀಕು ಸಂಜೆ 6:30 ಗಂಟೆಗೇನು ಕನ್ನಡ ಭವನದಲ್ಲಿ ನಡೀತಾ ಇರ್ತಕ್ಕಂಥ ಅಂಬೇಡ್ಕರ್ ಕಾಲೇಜ್ ನಾಟಕವನ್ನು ವೀಕ್ಷಣೆ ಮಾಡೋದಕ್ಕೆ ಸಾರ್ವಜನಿಕವಾಗಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದು ಕೂಡ, ಮತ್ತು ಅದ್ರ ಜೊತೆಯಲ್ಲಿ ಕೂಡ ಇವತ್ತು ಇಡೀ ಅಂಬೇಡ್ಕರ್ ವಿಚಾರಧಾರೆಗಳನ್ನು ತಿಳಿಸೋದಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಪ್ರವಾಸ ಮಾಡ್ತಾ ಇರೋದ್ರಿಂದ ಇವತ್ತು ಒಬ್ಬರಿಗೆ ಪ್ರವೇಶದ ₹100 ಟಿಕೆಟನ್ನು ನಿಗದಿ ಮಾಡಿದ್ದಾರೆ. ಆ ₹100 ಟಿಕೆಟನ್ನು ನಿಗದಿ ಮಾಡಿದ್ದಾರೆ. ದಯವಿಟ್ಟು ಬರ್ತಕ್ಕಂಥವ್ರು ಇವಾಗ ತೆಗೆದುಕೊಂಡ್ರೂ ಆಯಿತು, ಇಲ್ಲ ಅಲ್ಲಿ ಬರೋವಂಥ ಸಂದರ್ಭದಲ್ಲಿ ಕೂಡ ₹100 ಕೊಟ್ಟು ಟಿಕೆಟ್ ತೆಗೆದುಕೊಳ್ಳೋ ಮುಖಾಂತರ ತಾವೆಲ್ಲ ಕೂಡ ಮಾಧ್ಯಮ ಮಿತ್ರರು ಕೂಡ ಅಂದರೆ ತಮ್ಮ ಕುಟುಂಬ ಸಮೇತ ಬಂದು ಈ ನಾಟಕ ನೋಡಬೇಕು. ಒಂದು ರೀತಿ ಈ ಚಳುವಳಿಯನ್ನು, ರಂಗಾಯಾನವನ್ನು ಇದನ್ನು ಮಾಡ್ತಾ ಇರೋದ್ರ ಉದ್ದೇಶ ಏನು ಅಂತಂದರೆ, ಒಟ್ಟಾರೆಯಾಗಿ
ಮಹಾಡ್ ನೂರರ ನೆನಪುಗೋಸ್ಕೊಂಬರ್ತಾ ಇದ್ದೀವಿ. ಇದು ಭಾಳ ಫೋಕಲ್ ಪಾಯಿಂಟು. ಈ ರಂಗಯಾನವನ್ನು ಮಹಾಡ್ ಬಾಬಾ ಸಾಹೇಬರು 100 ವರ್ಷಗಳ ಹಿಂದೆ ಮಹಾಡ್ ಕೆರೆಯ ನೀರನ್ನು ಮುಟ್ಟಿದ ಗಳಿಗೆಗೋಸ್ಕರನು, ಅದರ ನೆನಪಿಗೋಸ್ಕರನು, ಆ ಚರಿತ್ರೆಯ ನೆನಪನ್ನು ಮತ್ತೆ ಮರುಚಾಲನೆ ತರಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ತರ್ತಾ ಇದ್ದೀವಿ. ದುರಂತ ಏನಂತಂದರೆ, ದಲಿತ ಪ್ರಜ್ಞೆ ಅಥವಾ ದಲಿತ ಚಳುವಳಿಗಳು ಯಾರ್ಯಾರಿದ್ದಾರೆ ಏನೋ ಗೊತ್ತಿಲ್ಲ, ಅವರು ಭಾಳ ದೊಡ್ಡದಾಗಿ ಇದನ್ನು ಕೈಗೆತ್ಕೋಬೇಕಾಗಿತ್ತು. ಆದರೆ ಅವರು ಕೈಗೆತ್ಕೊಳ್ದೇ ಇರೋದ್ರಿಂದಾಗಿ ನಾವು ಕಲಾವಿದರಾದವರು ನಾವು ಕೈ ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನು ಕೈಗೆತ್ತೀವಿ.